ಎಲ್ಲರೂ ಬಾಯಿ ತೆಗೆದು ಗಟ್ಟಿಯಾಗಿ ಆಮೇನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಹಾಗೆ ಕುಳಿತುಕೊಳ್ಳೋಣ. 2026 ಮೂರನೇ ಭಾನುವಾರ ಕರ್ತನ ಸನ್ನಿಧಾನಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನ ದೇವರು ಹೆಸರಿಸಿಡಿದು ಆಶೀರ್ವದಿಸಲಿ. 2026ರಲ್ಲಿ ದೇವರು ನಿಮ್ಮೆಲ್ಲರಿಗೆ ಆರೋಗ್ಯವನ್ನು ದಯಪಾಲಿಸಲಿ. 2026 ನಿಮ್ಮೆಲ್ಲರ ಪ್ರಾರ್ಥನೆಗಳಿಗೆ ದೇವರು ಸದುತ್ತರವನ್ನು ದಯಪಾಲಿಸಲಿ. ಆಮೇನ್. ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಈ ಭಾನುವಾರನೂ ಸಹ ಕರ್ತನ ಸನ್ನಿಧಾನಕ್ಕೆ ನಾನು ಹೋಗಲೇಬೇಕು, ದೇವರನ್ನ ಆರಾಧನೆ ಮಾಡಲೇಬೇಕು, ದೇವರ ವಾಕ್ಯಗಳನ್ನು ಕೇಳಿ ನನ್ನ ಆತ್ಮವನ್ನು ತೃಪ್ತಿಪಡಿಸ್ಕೋಬೇಕು ಅನ್ನುವಂಥ ದಾಹದಿಂದ ಬಂದಿರುವಂಥ ನಿಮ್ಮೆಲ್ಲರಿಗೂ ದೇವರ ದಯೆ, ದೇವರ ಕೃಪೆ ದೇವರು ಏರಳವಾಗಿ ಅನುಗ್ರಹಿಸಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ದೇವರ ವಾಕ್ಯವನ್ನು ಓದ್ಕೊಳ್ಳೋಣ. ಮೊದಲನೇದಾಗಿ ಇವತ್ತಿನ ಧ್ಯಾನಕ್ಕಾಗಿ ಆರಿಸ್ಕೊಳ್ಳುವಂಥ ವಾಕ್ಯವನ್ನು ನಾವು ಸತ್ಯವೇದ ಇರೋದಾದರೆ ಸತ್ಯವೇದವನ್ನು ತೆಗೆದು ಅಪೊಸ್ತಲ కార్యాలు 9వ అధ్యాయము 31వ వచనము. అపోస్తల కృత్యములు 9ನೇ అధ్యాయ 31ನೇ వాక్య. అపోస్తల కృత్యములు 9ನೇ అధ్యాయ 31ನೇ వాక్ಯ. ಹೆಚ್ಚುತ್ತಾ ಬಂತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆರೂಸಲೇಮಿನಲ್ಲಿ, ಯೂದಾಯ, ಗಲಿಲಾಯ, ಸಮಾರ್ಯ ಸೀಮೆಗಳಲ್ಲಿ ಸಭೆ ಬೆಳೀತಾ ಬಂತಂತೆ. ಹಲ್ಲೆಲೂಯಾ. ನಾವು ಸಹ ನಮ್ಮ ಸಭೆ ಬೆಳಿಬೇಕು, ಸಭೆ ಹೆಚ್ಚಬೇಕು, ಸಭೆ ಒಂದು ದೊಡ್ಡ ಸಭೆಯಾಗಿ ಬೆಳಿಬೇಕು ಅಂತೇಳಿ ಬಹಳ ದಿನಗಳಿಂದ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಈ ಸಭೆ ಹೆಚ್ಚಬೇಕು, ಸಭೆ ಬೆಳಿಬೇಕು ಅಂತಂದರೆ ಸಭೆಯಲ್ಲಿ ಇರಬೇಕಾಗಿರುವಂಥ ಕೆಲವು ಅಂಶಗಳನ್ನು ಇವತ್ತು ಸತ್ಯವೇದದಲ್ಲಿ ನಾವು ಗಮನಿಸಬೇಕಾಗಿದೆ. ಸೌಲನನ್ನುವಂಥ ವ್ಯಕ್ತಿ ಪೌಲನಾಗಿ ಮಾರ್ಪಟ್ಟ ಮೇಲೆ, ಸೌಲನನ್ನುವಂಥ ವ್ಯಕ್ತಿ ಪೌಲನಾಗಿ ಬದಲಾದ ಮೇಲೆ ಸಭೆಯಲ್ಲಿರುವಂಥವರಿಗೆ ಧೈರ್ಯ ಬಂದು ಸಭೆ ಬೆಳೀಲಿಕ್ಕೆ ಪ್ರಾರಂಭ ಆಯ್ತಂತೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ನಮ್ಮ ಸಭೆ ಬೆಳಿಬೇಕು, ನಮ್ಮ ಸಭೆ ಒಂದು ದೊಡ್ಡ ಸಭೆಯಾಗಿ ಮಾರ್ಪಡಬೇಕು ಅಂತಂದರೆ ಸಭೆಯಲ್ಲಿ ಮೊಟ್ಟ ಮೊದಲನೇದಾಗಿ ನಮಗೆ ಬೇಕಾಗಿರುವಂಥದ್ದು ಭಕ್ತಿ, ಭಯ, ಭಕ್ತಿ ಮತ್ತು ಪವಿತ್ರಾತ್ಮನ ಪ್ರೋತ್ಸಾಹ, ಪವಿತ್ರಾತ್ಮನ ನಡೆಸಲ್ಪಡುವಿಕೆ. ಪವಿತ್ರಾತ್ಮನು ನಮಗೆ ಆಲೋಚನೆಯನ್ನು ಕೊಟ್ಟು ಪವಿತ್ರಾತ್ಮನ ಅನ್ಯೂನ್ಯತೆಯಲ್ಲಿ ನಾವು ನಮ್ಮ ಸಭೆ, ಕ್ರಿಸ್ತನ ಸಭೆ ನಡೆಯುವಾಗ ಮಾತ್ರ ಸಭೆ ಬೆಳೆದು ಹೆಚ್ಚಲಿಕ್ಕೆ ಸಾಧ್ಯ ಆಗುತ್ತೆ. ಸಭೆಯಲ್ಲಿ ಈ ಭಯ ಮತ್ತು ಭಕ್ತಿ ಅನ್ನುವಂಥದ್ದು ಮತ್ತು ಪವಿತ್ರಾತ್ಮನ ಅನ್ಯೂನ್ಯತೆ, ಪವಿತ್ರಾತ್ಮನ ನಡೆಸಲ್ಪಡುವಿಕೆ ಇಲ್ಲ ಅಂತಂದರೆ ಸಭೆ ಬೆಳಿಲಿಕ್ಕೆ ಹೆಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಮ್ಮ ಒಂದು ಸಭೆಗೆ ನಾವು 1000 ಆತ್ಮಗಳು ಬೇಕು ಎಂಬುದಾಗಿ ಹೇಳಿ ನಾವು ಪ್ರಯಾಸ ಪಡ್ತಾ ಇದ್ದೀವಿ. 1000 ಆತ್ಮಗಳಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ವಿ. 1000 ಆತ್ಮಗಳಿಗಾಗಿ ನಾವು ದೇವರ ಹತ್ರ ಎಷ್ಟೋ ಸಾರಿ ಉಪವಾಸ ಪ್ರಾರ್ಥನೆಗಳನ್ನು ಇದ್ದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅಷ್ಟಿದ್ರೆ ಸಾಲದು, ಸಭೆಯಲ್ಲಿ ಇನ್ನೂ ಒಂದು ಹೆಜ್ಜೆ ಈ ವರ್ಷ ನಮ್ಮ ಮುಂದೆ ಹೋಗಬೇಕಾಗಿದೆ. ಆ ಹೆಜ್ಜೆ ಏನಪ್ಪ ಅಂದರೆ ದೇವರಿಗೆ ಭಕ್ತಿಯಿಂದ, ದೇವರನ್ನು ಭಯದಿಂದ ನಾವು ಸೇವಿಸಬೇಕಾಗಿದೆ. ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ಅಪೊಸ್ತಲನಾದ ಪೌಲನು ಕ್ರಿಸ್ತನ ಮಗನಾಗಿ ಬದಲಾದ ಮೇಲೆ
ಲೂಕನ ಅಪೊಸ್ತಲ ಕಾರ್ಯಗಳಲ್ಲಿ ಈ ರೀತಿಯಾಗಿ ಬರೀತಾ ಇದ್ದಾನೆ, ಅವರೆಲ್ಲರೂ ಭಕ್ತಿಯಲ್ಲಿ ಬೆಳೆದರು. ಭಕ್ತಿಯಲ್ಲಿ ಬೆಳೆದರು. ನೀವೆಲ್ಲ ಭಕ್ತಿಯಲ್ಲಿ ಬೆಳೀತಾ ಇದ್ದೀರಾ? ನೀವೆಲ್ಲ ಭಕ್ತಿಯಲ್ಲಿ ಬೆಳೀತಾ ಇದ್ದೀರಾ? ಭಕ್ತಿ ಇದೆಯಾ ನಿಮಗೆ? ಭಯ ಇದೆಯಾ? ಭಯ ಭಕ್ತಿ ಎರಡೂ ಇದೆಯಾ? ಅವರು ಭಕ್ತಿಯಲ್ಲಿ ಬೆಳೆದು ಭಯದಲ್ಲಿ ನಡೆದ್ರಂತೆ. ಅಂದರೆ ಬೆಳೀತಾ ಇದ್ದಾರೆ, ನಡೀತಾ ಇದ್ದಾರೆ. ಬೆಳೀತಾ ಇದ್ದಾರೆ, ನಡೀತಾ ಇದ್ದಾರೆ. ಭಕ್ತಿಯಲ್ಲಿ ಬೆಳ್ಕೊಂಡೇ ಇಲ್ಲ, ಭಯದಲ್ಲಿ ಅವರು ನಡಿಬೇಕು ಅಂತಂದರೆ ಫಸ್ಟ್ ಭಕ್ತಿಯಲ್ಲಿ ಬೆಳಿಬೇಕು. ನಾವು ಭಕ್ತಿಯಲ್ಲಿ ಬೆಳಿಲಿಲ್ಲ ಅಂತಂದರೆ ಇನ್ನು ನಡೆಯೋದು ಹೆಂಗೆ? ಈಗ ಮಗು ಹುಟ್ಟಿದ ಮೇಲೆ ಅದು ತಿಂಗಳಿಗೆ, 2 ತಿಂಗಳಿಗೆ, 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು, 7 ತಿಂಗಳು, ಈ ರೀತಿಯಲ್ಲಿ ಮಗು ಬೆಳೀತದೆ. ಮಗು ಆಮೇಲೆ ತನ್ನ ಕಾಲಗಳಲ್ಲಿ ಗುಡುಗೋದಕ್ಕೆ ಪ್ರಾರಂಭ ಮಾಡುತ್ತೆ. ಆಮೇಲೆ 1.5 ವರ್ಷ ಅಥವಾ 1 ವರ್ಷದ ಮೇಲ್ಪಟ್ಟ ನಂತರ ಮಗು ನಡಿಲಿಕ್ಕೆ ಪ್ರಾರಂಭ ಮಾಡ್ತದೆ. ಮಗು ಬೆಳಿಲೇ ಇಲ್ಲ, ಹುಟ್ಟಿದಾಗಿನಿಂದ ಹೆಂಗೆ ಹುಟ್ಟಿದೆಯೋ ಹಂಗೆ ಇದ್ದರೆ ಮಗು ನಡೀತದ? ಮಗು ನಡೆಯೋದಿಲ್ಲ. ಮಗು ನಡಿಬೇಕು ಅಂತಂದರೆ ಮಗು ಬೆಳಿಬೇಕು. ಮಗು ಬೆಳೆದ್ರೇ ನಡೆಯೋದು. ಈಗ ನಾವು ಮೊದಲು ಏನು ಮಾಡಬೇಕು? ಭಕ್ತಿಯಲ್ಲಿ ಬೆಳಿಬೇಕು. ಯಾವಾಗ ನಾವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ವೋ, ಯಾವಾಗ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ದೀಕ್ಷಾಸ್ಥಾನವನ್ನು ಪಡ್ಕೊಂಡ್ವೋ, ಆಗ ನಾವು ಹೊಸದಾಗಿ ಹುಟ್ಟಿದ್ವಿ. ಯೋಹಾನನ ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಈ ರೀತಿಯಾಗಿ ಹೇಳ್ತಾನೆ, 3ನೇ ಅಧ್ಯಾಯದಲ್ಲಿ, ಒಬ್ಬನು ಹೊಸದಾಗಿ ಹುಟ್ಟದೆ ಹೋದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಹೌದಾ ಇಲ್ವಾ? ಯೋಹಾನನ ಬರೆದ ಸುವಾರ್ತೆಯಲ್ಲಿ ಓದಿ, ಯೋಹಾನ 3ನೇ ಅಧ್ಯಾಯ. ಆತನು ಈ ರೀತಿಯಾಗಿ ಹೇಳ್ತಾನೆ 3ನೇ ಅಧ್ಯಾಯದಲ್ಲಿ, ನಾವು ಹೊಸದಾಗಿ ಹುಟ್ಟದೆ ಹೋದರೆ ದೇವರ ರಾಜ್ಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ 3ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ. ಯಾರಾದರೂ ಓದಿ. ಒಬ್ಬನು ಹೊಸದಾಗಿ ಹುಟ್ಟದೆ ಹೋದರೆ ಅವನು ದೇವರ ರಾಜ್ಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆಗ ನಿಕೋದೇಮನು ಕೇಳ್ತಾನೆ, ಸ್ವಾಮಿ, ನಾನೀಗಾಗಲೇ ನಮ್ಮ ತಾಯಿಯ ಗರ್ಭದಿಂದ ನಾನು ಹುಟ್ಟುಬಿಟ್ಟಿದ್ದೇನೆ, ಮತ್ತೆ ನನ್ನ ತಾಯಿಯ ಗರ್ಭದಲ್ಲಿ ಹೋಗಿ ನಾನು ಹೊಸದಾಗಿ ಹುಟ್ಟಲಿಕ್ಕೆ ಸಾಧ್ಯನಾ ಅಂತ ನಿಕೋದೇಮನು ಯೇಸು ಕ್ರಿಸ್ತನ ಬಳಿಯಲ್ಲಿ ಕೇಳುವಾಗ, ಯೇಸು ಕ್ರಿಸ್ತನು ನಿಕೋದೇಮನ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಏನಂತ ಕೊಡ್ತಾರೆ? ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದೆ ಹೋದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇವರ ರಾಜ್ಯಕ್ಕೆ ಸೇರಲಾರನು. ದೇವರ ರಾಜ್ಯಕ್ಕೆ ಸೇರಲಾರನು. ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದೆ ಹೋದರೆ ದೇವರ ರಾಜ್ಯಕ್ಕೆ ಸೇರಲಾರನು. ನೋಡಿ, ಸಭೆ ಬದಲಾಗಬೇಕು. ಯಾವುದಾದ್ರೂ ಒಂದು ವಾಕ್ಯವನ್ನು ಬೈಬಲಲ್ಲಿ ನಾವು ಓದಿದ್ದೀವಿ ಅಂತಂದರೆ ಸಭೆಯವರೆಲ್ಲರೂ ಆ ವಾಕ್ಯವನ್ನು ಕೇಳಿದ ನಂತರ ಆಮೇನ್ ಅಂತ ಒಗ್ಗಟ್ಟಾಗಿ ಹೇಳಬೇಕು. ಆಮೇನ್. ಇಲ್ಲಿರೋರು ಮಾತ್ರ ಒಂದು ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ನಾವು ದೀಕ್ಷಾಸ್ಥಾನವನ್ನು ತಗೊಂಡಾಗ ಚಿಕ್ಕ ಮಕ್ಕಳ ಥರ ನಾವು ಬದಲಾಗಿದ್ದೀವಿ, ಚಿಕ್ಕ ಮಕ್ಕಳಾಗಿದ್ದೀವಿ. ಚಿಕ್ಕ ಮಕ್ಕಳಾದ ಮೇಲೆ ದೀಕ್ಷಾಸ್ಥಾನ ತಗೊಂಡ ಮೇಲೆ ನಾವೇನು ಮಾಡಬೇಕು? ಬೆಳಿಬೇಕಾ ಬೇಡವಾ? ಫಸ್ಟ್ ಮಗುಗೆ ಏನು ಕೊಡ್ತಾರೆ? ಹಾಲನ್ನು ಕೊಡ್ತಾರೆ. ನೀರು ಆಹಾರವನ್ನು ಮಗುಗೆ ಕೊಡ್ತಾರೆ. ನೀರಿನ ಆಹಾರ ಕೊಟ್ಟ ನಂತರ 1 ವರ್ಷ ಆದಮೇಲೆ, 6 ತಿಂಗಳಾದಮೇಲೆ ಅದಕ್ಕೆ ಸರಿ ತಿನ್ನಿಸ್ತಾರೆ. ಒಂದು ಸ್ವಲ್ಪ ಮೆತ್ತಗೆ, ಒಂದು ಸ್ವಲ್ಪ ಗಟ್ಟಿಗೆ ಅದನ್ನು ಮಾಡಿ ಮಗುಗೆ ತಿನ್ನಿಸ್ತಾರೆ. ಅದು 1 ವರ್ಷ, 2 ವರ್ಷ, 3 ವರ್ಷ ಆದಮೇಲೆ ಅದಕ್ಕೆ ಗಟ್ಟಿಯಾದ ಆಹಾರವನ್ನು ಕೊಡ್ತಾರೆ. ಇವಾಗ ಅಪೊಸ್ತಲನಾದ ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಈ ರೀತಿಯಾಗಿ ಹೇಳ್ತಾನೆ,
ನೀವು ಇನ್ನೂ ಹಾಲು ಕುಡಿಯೋ ಥರನೇ ಇದ್ದೀರಾ. ನೀವಿನ್ನೂ ಗಟ್ಟಿಯಾದ ಆಹಾರವನ್ನು ತಿನ್ನುವ ಹಾಗೆ ನೀವ್ಯಾರು ಬೆಳೀತಾ ಇಲ್ಲ. ನಿಮಗೆ ಎಷ್ಟೇ ನಾನು ಒಳ್ಳೆ ವಾಕ್ಯವನ್ನು ಕೊಟ್ಟರು ಸಹ ನೀವಿನ್ನೂ ಹಾಲು ಕುಡಿತಾನೇ ಇದ್ದೀರಾ ಅಂಥೇಳಿ ಆತನು ಈ ಇಬ್ರಿಯರಿಗೆ ಮಾಡಿದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 12ನೇ ವಾಕ್ಯ ಮತ್ತು 13ನೇ ವಾಕ್ಯದಲ್ಲಿ ಹೇಳ್ತೇನೆ. ಯಾರಾದರೂ ಇಬ್ರಿಯ 5ನೇ ಅಧ್ಯಾಯ 12ನೇ ವಾಕ್ಯ 13ನೇ ವಾಕ್ಯವನ್ನು ಓದಿ. ಅಪೊಸ್ತಲನಾದ ಪೌಲನು ಇಬ್ರಿಯರಿಗೆ ಬರೆದಂಥ ಪತ್ರಿಕೆಯಲ್ಲಿ ಜನರನ್ನ ಬೈತಾ ಇದ್ದಾನೇನಂತ, ಇಷ್ಟೊತ್ತಿಗೆ ನೀವು ದೇವರನ್ನ ನಂಬಿ ಎಷ್ಟೆಷ್ಟು ವರ್ಷಗಳಾಗಿದ್ದಾವೆ, ಇಷ್ಟೊತ್ತಿಗೆ ನೀವೆಲ್ಲ ಬೋಧಕರಾಗ್ಬಿಡ್ಬೇಕಾಗಿತ್ತು. ಇಷ್ಟೊತ್ತಿಗೆ ನೀವೆಲ್ಲ ದೇವರ ವಾಕ್ಯವನ್ನು ನೀವೇ ಪ್ರಸಂಗ ಮಾಡುವ ಮಟ್ಟಿಗೆ ಬೆಳಿಬೇಕಾಗಿತ್ತು. ಆದರೆ ನೀವು ಬೆಳಿಲೇ ಇಲ್ಲ. ನೀವಿನ್ನೂ ಯಾವ ಥರ ಇದ್ದೀರಾ? ಹಾಲು ಕುಡಿಯೋ ಥರನೇ ಇದ್ದೀರ ಹೊರತು ಊಟ ತಿನ್ನೋ ಥರ ನೀವು ಬೆಳೀತಾ ಇಲ್ಲ. ಕಾರಣ ಏನಿರ್ಬೋದು? ಯಾಕೆ ಬೆಳೀತಾ ಇಲ್ಲ ನಾವು? ಭಕ್ತಿ ಇಲ್ಲ. ಏನಿಲ್ಲ? ಭಕ್ತಿ ಇಲ್ಲ. ಸುಮ್ಮನೆ ಹೆಸರಿಗೆ ಮಾತ್ರ ನಾವೆಲ್ಲ ಸಭೆಗೆ ದೇವರ ಆಲಯಕ್ಕೆ ಬರುವಂಥದ್ದು, ಆದರೆ ಭಕ್ತಿ ಕಾಣಿಸ್ತಾ ಇಲ್ಲ. ಹೆಂಗಾದರೂ ಮಾಡಿ ದೇವ್ರ ವಾಕ್ಯನ ಒಂದು 10 ನಿಮಿಷ ಕೇಳಿಸ್ಕೋಬಾರ್ದು ಅಂತ ನಾವು ಪ್ರಯತ್ನ ಮಾಡ್ತೀವಿ ಹೊರತು ಏನಾದರೂ ಮಾಡಿ ದೇವ್ರ ವಾಕ್ಯವನ್ನು ಒಂದು 10 ನಿಮಿಷ ಆದರೂ ಕೇಳಬೇಕು ಅನ್ನುವಂಥ ಆಸಕ್ತಿ ಇಲ್ಲ. ಏನಾದರೂ ಮಾಡಿ ದೇವ್ರ ವಾಕ್ಯ ಹೇಳುವಾಗ ತಪ್ಪಿಸ್ಕೊಬಿಡಬೇಕು. ದೇವ್ರ ವಾಕ್ಯ ಹೇಳುವಾಗ ನಾವು ಬೇರೆ ವಾಕ್ಯ ಕೇಳಿಸ್ಕೊಳ್ದಿರ ಇಲ್ಲ ಮೊಬೈಲ್ ನೋಡಬೇಕು, ಇಲ್ಲ ಬೇರೆ ಯಾವುದನ್ನಾದರೂ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೋಬೇಕು. ಒಂದು ಭಕ್ತಿ ಅನ್ನುವಂಥದ್ದು ಯಾವಾಗ ಸಭೆಯಲ್ಲಿ ಕಾಣಿಸೋದಿಲ್ವೋ ಆಗ ಸಭೆ ಬೆಳೆಯೋದಿಲ್ಲ. ಭಯ ಅನ್ನುವಂಥದ್ದು ಸಭೆಯಲ್ಲಿ ಯಾವಾಗ ಕಾಣಿಸೋದಿಲ್ವೋ ಆಗ ಸಭೆ ಬೆಳೆಯೋದಿಲ್ಲ. ಸಭೆ ಬೆಳಿಬೇಕು. ನೀವು ಗಟ್ಟಿಯಾದ ಆಹಾರವನ್ನು ತಿನ್ನುವಂಥವ ಮಕ್ಕಳಾಗಿ ಬೆಳಿಬೇಕು. ಆತನ ಹೇಳ್ತಾನೆ, ನೀವು ಇನ್ನೂ ಹಾಲು ಕುಡಿಯೋ ಕೂಸಿನ ಥರ ಇದ್ದೀರ ಹೊರತು ಗಟ್ಟಿಯಾದ ಆಹಾರ ಪ್ರಾಯಸ್ಥರಿಗೆ ಇದೆ. ಇನ್ನೂ ಹಾಲು ಅಂದರೆ ಬೇಸಿಕ್ಕು. ದೇವರು ಭೂಮಿ ಆಕಾಶವನ್ನು ಉಂಟು ಮಾಡಿದ್ರು, ದೇವರು ನಮ್ಮನ್ನು ಪ್ರೀತಿಸಿದ್ರು, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ, ದೇವರು ನಿಮ್ಮನ್ನು ಗುಣಪಡಿಸ್ತಾರೆ, ದೇವರು ನಿಮ್ಮನ್ನು ಸ್ವಸ್ಥಪಡಿಸ್ತಾರೆ. ಇದೆಲ್ಲ ಹಾಲು. ಇಷ್ಟೇ ನಿಮಗೆ ವಾಕ್ಯ ಬೇಕಾಗಿರೋದು. ನಿಮಗೆ ಹಾಲು ಥರ ನಿಮ್ಮ ಬಾಯಲ್ಲಿ ಒಂದು ಬಾಟ್ಲಲ್ಲಿ ಹಾಲು ಹಾಕ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಬಾಯಲ್ಲಿ ಇಡ್ತಾರಲ್ಲ ಚೀಪೋಕ್ಕೆ, ಆ ಥರ ನಿಮಗೆ ಹಾಲು ಥರ ಕೊಡಬೇಕು ನಿಮಗೆ ಪ್ರತಿ ಭಾನುವಾರ. ಯಾಕೆ? ಸಭೆಯಲ್ಲಿ ಬೆಳವಣಿಗೆ ಅನ್ನುವಂಥದ್ದು ಕಾಣದೇ ಇರುವಾಗ. ಯಾಕೆ ಕಾಣಿಸ್ತಾ ಇಲ್ಲ? ಸಭೆಯಲ್ಲಿ ಭಕ್ತಿ, ಸಭೆಯಲ್ಲಿ ಭಯ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಈ ಭಯ, ಈ ಭಕ್ತಿ ನಮ್ಮಲ್ಲಿ ಇದ್ದಾಗ ಮಾತ್ರ ನಾವು ಬೆಳಿಲಿಕ್ಕೆ ಸಾಧ್ಯ, ನಡಿಲಿಕ್ಕೆ ಸಾಧ್ಯ, ಸಭೆ ಹೆಚ್ಚಲಿಕ್ಕೆ ಸಾಧ್ಯ. ಸಭೆಯಲ್ಲಿ ಭಕ್ತಿ, ಸಭೆಯಲ್ಲಿ ಭಯ ಅನ್ನುವಂಥದ್ದು ಯಾರಿಗೂ ಕಾಣಿಸ್ತಾ ಇಲ್ಲ. ಈ ಭಯ, ಈ ಭಕ್ತಿ ಅನ್ನುವಂಥದ್ದು ನಮ್ಮಲ್ಲಿ ಉಂಟಾದಾಗ, ನಮ್ಮಲ್ಲಿ ಹುಟ್ಟಿದಾಗ, ಈ ಭಯ ಭಕ್ತಿ ನಮ್ಮಲ್ಲಿ ಬೆಳೆಯುವಾಗ ಮಾತ್ರ ಸಭೆ ಅನ್ನುವಂಥದ್ದು ಬೆಳೀಲಿಕ್ಕೆ ಸಾಧ್ಯ. ಭಯ ಭಕ್ತಿ ಅಂದರೆ ಏನಿರ್ಬೋದು? ಭಯ ಅಂದರೆ ಏನು? ಅದೇ ದೇವರಿಗೆ ಭಯಪಡೋದಂದ್ರೆ ಏನು? ದೇವರ ಆಜ್ಞೆಗಳ ಪ್ರಕಾರ ನಡೆಯೋದು, ಆಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗೋದು, ಆಮೇಲೆ ಹೇಳಿ ಭಯ ಅಂದರೆ ಏನು? ಅಷ್ಟೇನಾ?
ಇಬ್ಬರು ಉತ್ತರ ಕೊಟ್ರು, ಅಷ್ಟೇನಾ ಉತ್ತರ? ನಿಮಗೆ ನಿಮ್ಮ ಪ್ರಕಾರ ದೇವರಿಗೆ ಭಯ ಅಂದರೆ ಏನು? భయభక్తి అంటే ఏమి? లోబడాలా, దేవుని వాక్యం లోబడాలా. తర్వాత దేవుని చిత్తం ప్రకారం నడాలి. ఇన్యారు ದೇವ್ರು ನೋಡ್ತಾ ಇದ್ದಾರೆ ಅಂತ ನಮಗೆ ಗಮನದಲ್ಲಿ ಇರಬೇಕು ಯಾವಾಗಲೂ. ದೇವರನ್ನು ನೋಡ್ತಾ ಇದ್ದಾರೆ ಅಂತ. ಓಕೆ, ಆಮೇಲೆ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡಬೇಕು. ಆಮೇಲೆ ಭಯ ಅಂತಂದರೆ ಚರ್ಚಲ್ಲಿ ಬಂದು ಎರಡು ಕೈ ಮೇಲೆ ಎತ್ತಿ ದೇವರನ್ನ ಆರಾಧನೆ ಮಾಡೋದ ಭಯ ಅಂತಂದ್ರೆ? ಭಯ ಅಂತಂದರೆ ಚರ್ಚಲ್ಲಿ ಬಂದು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡೋದ? ಮತ್ತೇನು ಭಯ ಅಂತಂದ್ರೆ? ಭಯ ಅಂದರೆ ನಡುಗೋದ, ಗಡಗಡ ನಡುಗೋದ? ಅಪೊಸ್ತಲನಾದ ಯೋಹಾನನು ತಾನು ಬರೆದಂಥ ಪತ್ರಿಕೆಯಲ್ಲಿ ಭಯದ ಬಗ್ಗೆ ಈ ರೀತಿಯಾಗಿ ಹೇಳ್ತಾನೆ. 1 ಯೋಹಾನನು ಬರೆದಂಥ ಪುಸ್ತಕದಲ್ಲಿ 4ನೇ ಅಧ್ಯಾಯದಲ್ಲಿ ಯಾರಾದರೂ ಒಬ್ಬರು 18ನೇ ವಾಕ್ಯವನ್ನು ಓದಿ. 1 ಯೋಹಾನ 4 అధ్యాయము 18వ వచనం చదువుకుందాం. ಹೆದರಿಕೆಯು ಯಾತನೆಯನ್ನು ಉಂಟು ಮಾಡ್ತದಂತ. ಭಯ ಅಂತಂದರೆ ಅಯ್ಯೋ ಅವ್ರು ಹೊಡಿತಾರೇನೋ. ಈಗ ಮಕ್ಕಳು ಭಯ ಪಡ್ತಾರಲ್ಲ ಮನೆಯಲ್ಲಿ, ನೋಡಿದ್ದೀರಾ? ಹಲೋ, ಎಲ್ಲ ಇಲ್ಲೇ ಇದ್ದೀರಾ? ಮಗು ಏನೋ ತಪ್ಪು ಮಾಡಿಬಿಡುತ್ತೆ. ಮಗ ಸಾಯಂಕಾಲ ನಮ್ಮ ತಂದೆ ಬಂದರೆ ಏನು ಬೈತಾನೋ ಏನು ಹೊಡಿತಾನೋ ಅಂಥೇಳಿ ಅವ್ರ ಭಯದಲ್ಲೇ ಕುಗ್ಗೋಗ್ಬಿಟ್ಟು ಅವರಪ್ಪ ಬಂದ ತಕ್ಷಣ ಬಚ್ಚಿಟ್ಕೊಳ್ಳೋದು, ಅವರಪ್ಪ ಬಂದ ತಕ್ಷಣ ಬೆಡ್ಶೀಟ್ ಗುಬ್ರಲ್ ಹಾಕೊಂಡು ಮಲ್ಕೊಬಿಡೋದು, ಈ ಥರ ಎಲ್ಲ ಮಾಡ್ತಾರೆ. ಇದಾ ಭಯ ಅಂದರೆ? ದೇವ್ರ ಭಯ ಅಂದರೆ? ಅಪೊಸ್ತಲನಾದ ಯೋಹಾನನ್ ಏನು ಹೇಳ್ತಾನೆ? ಭಯ ಯಾತನೆಯನ್ನು ಉಂಟು ಮಾಡಿದ. ಇದು ಲೌಕಿಕವಾಗಿರುವಂಥ ಭಯ. ಲೌಕಿಕವಾಗಿರುವಂಥ ಭಯ ನೋವನ್ನು ಉಂಟು ಮಾಡ್ತದೆ. ಭಯ ಅಂತಂದರೆ ಗಡ್ಗಡ್ ನಡ್ಗೋದು, ಬಚ್ಚಿಟ್ಕೊಳ್ಳೋದು ಅಲ್ಲ. ನಿಜವಾದ ಭಯ ಅಂದರೆ ಏನು? ದೇವರನ್ನು ಪ್ರೀತಿ ಮಾಡುವಂಥದ್ದು. హల్లెలూయా. ఏంటంటే భయ అంటారా? దేవునికి భయభక్తులుగా ఉండేదంటే ఇంకొక అర్థం ఏమంటే దేవుణ్ణి అందరికన్నా ఎక్కువగా ప్రేమించేది. భయం అంటే దేవునికి గౌరవం ఇచ్చేది. భయం అంటే దేవుణ్ణి ప్రేమించి దేవునికి గౌరవం ఇచ్చేది. దేవుడు ఏం చెప్తాడు? నువ్వు నన్ను పూర్ణ హృదయంతో, పూర్ణ మనసుతో, పూర్ణ ఆత్మతో నువ్వు నన్ను ప్రేమించాలి, ఆరాధించాలి అంట. దేవుని పైన ప్రేమే లేకపోతే మనము దేవునికి ఎలా భయంగా ఉండేదానికి అవుతుంది? దేవుడు అంటే ಪ್ರೇಮ లేదు, ದೇವರಂದರೆ ಪ್ರೀತಿ ಇಲ್ಲ. ಪ್ರೀತಿ ಇಲ್ಲದ ಮೇಲೆ ನಾವು ದೇವರಿಗೆ ಭಯ ಪಡೋದು ಹೆಂಗೆ? ನೀವೆಲ್ಲ ದೇವರನ್ನ ಪ್ರೀತಿಸ್ತೀರಾ? ನೀವೆಲ್ಲ ದೇವರನ್ನ ಪ್ರೀತಿಸ್ತೀರಾ? ಹೆಂಗೆ ಪ್ರೀತಿಸ್ತೀರಾ ದೇವ್ರನ್ನ? ನೀವೆಲ್ಲ ಪ್ರೀತಿ ಮಾಡೋರನ್ನ ನೋಡಿದ್ದೀರಲ್ವ? ಪ್ರೀತಿ ಮಾಡುವಂಥವ್ರು ಅವ್ರ ಪ್ರೀತಿ ಮಾಡುವಂಥವ್ರಿಗೆ ಏನು ನೋವಾಗದಿರೋ ಥರ, ಅವ್ರಿಗೆ ಕಷ್ಟ ಬರದಿರೋ ಥರ, ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಕೊಡಿಸಿ ಏನು ಬೇಕೋ ಎಲ್ಲವನ್ನು ಜೋಪಾನ ಮಾಡಿ ಕಾಪಾಡಿಕೊಳ್ಳೋದನ್ನು ನಾವು ನೋಡಿರ್ತೀವಿ. ದೇವರನ್ನು ನಾವು ಪ್ರೀತಿಸ್ತೀವಿ ಅಂದರೆ ದೇವ್ರಿಗೆ ಏನು ಇಷ್ಟನೋ ಅದರ ಪ್ರಕಾರ ನಡೆಯೋದು, ದೇವರ ಚಿತ್ತಾನುಸಾರವಾಗಿ ನಡೆಯೋದು, ದೇವರ ವಾಕ್ಯಗಳಿಗೆ ವಿಧೇಯರಾಗೋದು. ಅವರು ದೇವರೊಂದು ಗೆರೆಗೆ ಹಿಡ್ದಿದ್ದಾರೆ ಅಂದರೆ ಆ ಗೆರೆನ ದಾಟದೇ ಇರೋದೇ ನಿಜವಾದ ಪ್ರೀತಿ. ಆ ನಿಜವಾದ ಪ್ರೀತಿ ನಮ್ಮಲ್ಲಿ ಇರುವಾಗ ಮಾತ್ರ ನಾವು ದೇವರಿಗೆ ಭಯದಿಂದ, ಭಕ್ತಿಯಿಂದ ನಾವು ಜೀವಿಸಲಿಕ್ಕೆ ಸಾಧ್ಯ ಆಗುತ್ತೆ. ದೇವರು ಪೇತ್ರನಿಗೆ ಪ್ರಶ್ನೆ ಕೇಳ್ತಾರೆ, ಪೇತ್ರನೇ ನೀನು ನನ್ನ ನಿಜವಾಗ್ಲೂ ಪ್ರೀತಿಸ್ತೀಯಾ? ಪೇತ್ರನ ಹೇಳ್ತಾನೆ, ಹೌದು ಸ್ವಾಮಿ, ನಾನು ನಿನ್ನನ್ನು ಪ್ರೀತಿಸ್ತೀನಿ. ಹಾಗಾದರೆ ನೀನು ನನ್ನ ಕುರಿಗಳನ್ನು ಮೇಯಿಸು. ದೇವರು ತನ್ನ ಶಿಷ್ಯರಿಗೆ ಕಲಿಸ್ಕೊಟ್ಟಂಥ ವಿಷಯ ಏನಪ್ಪ ಅಂದರೆ ದೇವ್ರನ್ನ ಪ್ರೀತಿಸೋದು. ದೇವ್ರು ನೋಡ್ತಾ ಇದ್ದಾರೆ, ಇಲ್ಲೇ ಗಡಗಡ ನಡ್ಕೊಂಡು ಇಲ್ಲೇ ಕೂತ್ಕೊಳ್ಳಿ, ದೇವ್ರು ನೋಡ್ತಾ ಇದ್ದಾರೆ ಅಂತೇಳಿ ಬಚ್ಚಿಟ್ಕೊಳ್ಳಿ, ದೇವ್ರು ನೋಡ್ತಾ ಇದ್ದಾರೆ ಅಂಥೇಳಿ ದೇವರಿಗೆ ನಡುಗ್ರಿ ಅಂತ ಆತನ ಹೇಳಲಿಲ್ಲ. ಆತನ ಹೇಳೋದೇನು? ದೇವರನ್ನ ಪ್ರೀತಿಸಬೇಕು, ದೇವರಿಗೆ ಭಯಪಡಬೇಕು ಅಂತಂದರೆ
ಮೊದಲನೇದಾಗಿ ನಾವೇನು ಮಾಡಬೇಕು? దేవుని ప్రీతించಬೇಕು. నిజమైన భయం ఉండే వాళ్ళు దేవుని ఎక్కువగా ప్రేమిస్తారు. దేవుని కోసం ఏం చేసేదానిక సిద్ధపడి ఉంటారు. అదే నిజమైన భయము. నేను దేవునికి భయపడతానని దేవుని పైన కొంచెం కూడా ప్రేమ లేకుండా నువ్వు లోకంలో ఉండే విషయాలు నువ్వు ప్రేమించుకొని నువ్వు లౌకికంగా నడుస్తే నీలో దేవుని భయం ఎలా కనబడుతుంది? దేవుని భయం లేకపోతే సంఘము పెరగదు. సంఘం పెరగాలంటే దేవుని భయం ఉండాలి. దేవుని భయం ఉండాలంటే మనం మొదటిగా దేవుని ప్రేమించాలి. దేవుని ప్రేమించాలంటే మొదటి స్థానం దేవునికి ಇవ్వాలి. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಸಭೆಯಲ್ಲಿ ಭಯಭಕ್ತಿ ಇದೆ ಅಂತಂದರೆ ದೇವರನ್ನ ಪ್ರೀತಿಸಬೇಕು. ದೇವರನ್ನ ಪ್ರೀತಿಸಬೇಕು ಅಂತಂದರೆ ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನ ಪ್ರೀತಿಸೋದಕ್ಕಿಂತ ನಮ್ಮಲ್ಲಿ 99% ಜನ ನಾವು ಮನುಷ್ಯರನ್ನೇ ಪ್ರೀತಿ ಮಾಡ್ತೀವಿ. ಮನುಷ್ಯರನ್ನ ನಾವು ಪ್ರೀತಿ ಮಾಡ್ತೀವಿ. ನಾವು ಯಾವತ್ತೂ ಮನುಷ್ಯರನ್ನ ದೇವರಿಗಿನ ಮೊದಲನೇ ಸ್ಥಾನದಲ್ಲಿ ಇಡದೆ ಮನುಷ್ಯರನ್ನ ದೇವರಿಗಿನ ಎರಡನೇ ಸ್ಥಾನದಲ್ಲೇ ನಾವು ಇಡಬೇಕು. ಮೊದಲನೇ ಸ್ಥಾನದಲ್ಲಿ ಯಾವಾಗಲೂ ನಾವು ದೇವರನ್ನು ಪ್ರೀತಿಸಿ ದೇವರ ಆಜ್ಞೆಗಳನ್ನು ನಾವು ಕೈಗೊಂಡು ನಡಿಬೇಕಾಗಿದೆ. ಹಲ್ಲೆಲೂಯಾ. ಎರಡನೇದಾಗಿ ಭಯ ಅಂತಂದರೆ ಪಾಪವನ್ನು ದ್ವೇಷ ಮಾಡುವಂಥದ್ದಾಗಿದೆ. రెండోదిగా భయం అంటే ఏమి? పాపాన్ని ద్వేషించాలి. అదే భయం, నిజమైన భయం. ಮೋಶೆ ತಾನು ಬರೆದಂಥ ಪುಸ್ತಕ ವಿಮೋಚನ ಕಾಂಡದಲ್ಲಿ ಆತನು ಈ ರೀತಿಯಾಗಿ ಬರೀತಾನೆ. ಯಾರಾದರೂ ವಿಮೋಚನ ಕಾಂಡ 20ನೇ ಅಧ್ಯಾಯ 20ನೇ ವಾಕ್ಯವನ್ನು ಓದಿ. ನಿರ್ಗಮಕಾಂಡಂ 20వ అధ్యాయం 20వ వచనము. ಹಲ್ಲೆಲೂಯಾ. ಮೋಶೆ ಏನಂತ ಹೇಳ್ತಾ ಇದ್ದಾನೆ? ಭಯಪಡಬೇಡ್ರಿ, ದೇವ್ರು ಬಂದಿರೋದೇನಕ್ಕಂತೆ? ನೀವು ಪಾಪ ಮಾಡಬಾರ್ದು. ಹೌದಾ? ನೀವು ದೇವರಿಗೆ ಭಯಪಟ್ಟು ನೀವು ಪಾಪವನ್ನು ಮಾಡಬಾರ್ದು ಅನ್ನೋದಕ್ಕೋಸ್ಕರ ದೇವರು ಬಂದಿದ್ದಾರೆ. ಹಲ್ಲೆಲೂಯಾ. ಎರಡನೇದಾಗಿ ಭಯ ಅಂದರೆ ಏನು? ಪಾಪವನ್ನು ಮಾಡದೇ ಇರೋದೇ ನಿಜವಾದ ಭಯ ಭಕ್ತಿಯಾಗಿದೆ. ಹಲ್ಲೆಲೂಯಾ. ನಮ್ಮ ದೇವರು ಪಾಪವನ್ನು ದ್ವೇಷಿಸುವಂಥವರು, పాపియನ್ನ ప్రీతిಸುವಂಥವರಾಗಿದ್ದಾರೆ. మన దేవుడు ఎలా ఉండే దేవుడు అయినాడమ్మా? ఆయన పాపాన్ని ద్వేషిస్తాడు, పాపిని ప్రేమిస్తాడు. పాపి పైన దేవుని ప్రేమ ఉంది, కానీ పాపాన్ని దేవుడు ద్వేషిస్తాడు అన్నమాట. దేవుని భయము అంటే రెండోదిగా పాపాన్ని ద్వేషించాలి, ಪಾಪಾన్ని ವದಿಲಿಬಿಟ್ಟಾಲಿ. ಯಾವ ಪಾಪವನ್ನು ನಾವು ದ್ವೇಷ ಮಾಡಬೇಕು, ಯಾವ ಪಾಪವನ್ನು ನಾವು ಬಿಡಬೇಕು? ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 13ನೇ ವಾಕ್ಯ ನಮಗೆ ಈ ರೀತಿಯಾಗಿ ಹೇಳುತ್ತೆ. ಯೆಹೋವನ ಭಯವು ಪಾಪ ದ್ವೇಷವನ್ನ ಹುಟ್ಟಿಸುತ್ತದೆ, ಹುಟ್ಟಿಸುತ್ತದೆ, ಹುಟ್ಟಿಸುತ್ತದೆ. ಯೆಹೋವನ ಭಯವು ಪಾಪವನ್ನ ದ್ವೇಷಿಸುವ ಹಾಗೆ ಅದು ಮಾಡುವಂಥದ್ದಾಗಿದೆ. ಯೆಹೋವನ ಭಯ ಪಾಪವನ್ನ ಪ್ರೀತಿಸುವ ಹಾಗೆ ಮಾಡೋದಿಲ್ಲ. ಯೆಹೋವನ ಭಯ, ದೇವರ ಭಯ, ಪಾಪವನ್ನ ನೋಡಿದಾಗ ಆ ಪಾಪವನ್ನ ದ್ವೇಷಿಸುವ ಒಂದು ಮನೋಭಾವವನ್ನ ಯೆಹೋವನ ಭಯ ನಮಗೆ ಉಂಟು ಮಾಡುವಂಥದ್ದಾಗಿದೆ. ಎಷ್ಟು ಜನ ಪಾಪನ ದ್ವೇಷ ಮಾಡ್ತೀರಾ? ಯಾರು ದ್ವೇಷ ಮಾಡಲ್ವಾ? ಅಂದರೆ ಎಲ್ಲರೂ ಪಾಪನ ಪ್ರೀತಿ ಮಾಡ್ಕೊಂಡು ಇನ್ನೂ ಪಾಪದಲ್ಲೇ ನಾವಿರೋದ್ರಿಂದ ನಾವೇನು ಮಾಡಬೇಕಾಗಿದೆ? ಪಾಪವನ್ನು ಏನು ಮಾಡಬೇಕು? ಪಾಪವನ್ನು ನಾವೇನು ಮಾಡಬೇಕು? ಆಮೇನ್. ಏನೇನು ಪಾಪಗಳನ್ನು ದ್ವೇಷ ಮಾಡಬೇಕು ಅಂತೇಳಿ ಸೊಲೊಮೋನನು ಮತ್ತೆ ಆ ಜ್ಞಾನೋಕ್ತಿಗಳು 8:13 ಬರೀತಾನೆ. ಓದಿ ಹಂಗೆ.
ಆ ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಇವುಗಳನ್ನು ಹಾಗೇ ಮಾಡುತ್ತೇನೆ. ಹಲ್ಲೆಲೂಯಾ. ನಾವು ಮೊದಲು ದೇವರಿಗೆ ಭಯ ಪಡಬೇಕು, ಭಕ್ತಿಯಿಂದ ಇರಬೇಕು ಅಂತಂದರೆ ದೇವ್ರನ್ನ ಪ್ರೀತಿಸಬೇಕು. ಎರಡನೇದಾಗಿ ದೇವರಿಗೆ ಭಯ ಅಂದರೆ ಪಾಪವನ್ನು ದ್ವೇಷ ಮಾಡಬೇಕು. ಪಾಪ ದ್ವೇಷ ಅಂತಂದರೆ ನಮ್ಮಲ್ಲಿ ಮೊದಲು ಏನಿರಬಾರ್ದು? ಅಹಂಕಾರ, ಗರ್ವ, ನಾನೇ 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 ಅಂತ ಅದೇ ಉಬ್ಕೊಂಡು ನಡೆಯುವಂಥದ್ದು. ಯಾಕೋಬನ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ದೇವರು ಅಹಂಕಾರಿಗಳನ್ನು ಎದುರಿಸುವವನಾಗಿದ್ದಾನೆ, ದೀನರಿಗಾದರೂ ತನ್ನ ಕೃಪೆಯನ್ನ ಅನುಗ್ರಹಿಸುವಂತವನಾಗಿದ್ದಾನೆ. ಅಹಂಕಾರಿಗಳನ್ನ, ಗರ್ವ ಪಡುವವರನ್ನ, ದುರಹಂಕಾರ ಪಡುವವರನ್ನ, ಕೊಚ್ಚಿಕೊಳ್ಳುವವರನ್ನ, ನಾನು ನಾನು ಅಂತ ಹೆಮ್ಮೆ ಪಡುವವರನ್ನ ಎದುರಿಸುವವನಾಗಿದ್ದಾನೆ. ಸಭೆಯಲ್ಲಿ ಬೆಳವಣಿಗೆ ಆಗಬೇಕಂತಂದರೆ ಸಭೆಯಲ್ಲಿ ನಾನು ಎಲ್ಲರಿಗಿನ ಅಯೋಗ್ಯನು, ನಾನು ಮಣ್ಣು, ನಾನು ಧೂಳು, ನಾನು ಏನೂ ಇಲ್ಲ, ನಾನು ದೇವ್ರ ಹತ್ರ ನಾನು ಒಂದು ಚಿಕ್ಕ ಧೂಳು ಥರ ಇದ್ದೀನಿ ಅಂಥೇಳಿ ನಮ್ಮ ಮನಸ್ಸಲ್ಲಿ ಬರಬೇಕು. ಆವಾಗಲೇ ಸಭೆ ಬೆಳೆಯೋದು. ಏಯ್ ವಾಡೆ ಅಂತ, ಈಡಂತ, వాడేం చేస్తున్నాడు, ఈడేం చేస్తున్నాడు, నేను వానికిన అంటున్నాను, నేను నీనికిన అంటున్నాను ಅನ್ಕೊಂಡು ಸಭೆಯಲ್ಲಿ ಯಾವಾಗ ಗರ್ವ ಅಹಂಕಾರ ಬರ್ತದೋ ಸಭೆ ಬೆಳೆಯಲ್ಲ. ಇಲ್ಲಿರುವಂಥ ಭಾಳಷ್ಟು ಜನರಿಗೆ ಗರ್ವ, ಅಹಂಕಾರ, ದುರಹಂಕಾರ, ನಾನು ಹಂಗೆ, ನಾನು ಹಿಂಗೆ ತಗ್ಗಿಸ್ಕೊಳ್ಳುವಂಥ ಒಂದು ಮನೋಭಾವ ನಮ್ಮಲ್ಲಿ ಬರಬೇಕು. ತಗ್ಗಿಸ್ಕೊಳ್ಳುವಂಥ ಮನೋಭಾವ ನಮ್ಮಲ್ಲಿ ಹುಟ್ಟಬೇಕು. ನಾನು ಏನೂ ಇಲ್ಲ, ನನ್ನನ್ನು ಚಪ್ಪಲಿ ಹತ್ರ ಕೂತ್ರಿಸ್ತೀರಾ ಕೂತ್ಕೊಂತೀನಿ, ಇಲ್ಲ ಬಾತ್ರೂಮಲ್ಲಿ ಹೋಗಿ ಕೂತ್ರಿಸ್ತೀರಾ ಕೂತ್ಕೊಳ್ತೀನಿ. ನೀವಿಲ್ಲ